யாரு பேசஞ்சர் யாரும் உட்கார முடியலங்கெல்லாம் உள்ள மலை எப்படி உட்காந்துக்கிறாங்க புது வண்டி விடுறாங்க மெட்ராஸ் புது ಸೋರಿದ ಬಸ್ ಚಾವಣಿ ಪ್ರಯಾಣಿಕರ ಪರದಾಟ. ಕೆಜಿಎಫ್ ನಗರದಿಂದ ತಮಿಳುನಾಡಿನ ಚೆನ್ನೈಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನ ಮೇಲ್ಚಾವಣಿ ಸೋರುತ್ತಿತ್ತು. ಇದರಿಂದಾಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಪರದಾಡುವಂತಾಗಿದ್ದು, ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ರಾಬರ್ಟ್ಸನ್ಪೇಟೆಯ ಕೆಜಿಎಫ್ ಬಸ್ ಡಿಪೋಗೆ ಸೇರಿದ ಬಸ್ ಗುರುವಾರ ರಾತ್ರಿ ಚೆನ್ನೈಗೆ ಹೊರಟಿತ್ತು. ಆಗ ನಗರ ಸೇರಿದಂತೆ ಎಲ್ಲೆಡೆ ಭಾರೀ ಮಳೆ ಸುರಿಯುತ್ತಿತ್ತು. ತಮಿಳುನಾಡು ಪ್ರವೇಶಿಸುತ್ತಿದ್ದಂತೆಯೇ ಮಳೆ ನೀರು ಬಸ್ನ ಮೇಲ್ಛಾವಣಿಯಿಂದ ಪ್ರಯಾಣಿಕರ ಮೇಲೆ ಸುರಿಯಲಾರಂಭಿಸಿತು. ಬಸ್ ಮೇಲ್ಛಾವಣಿ ಸೋರಲಾರಂಭಿಸಿದಾಗ ಪ್ರಯಾಣಿಕರು ಒಂದು ಸೀಟು ಬಿಟ್ಟು ಮತ್ತೊಂದು ಖಾಲಿ ಇದ್ದ ಸೀಟ್ಗಳಿಗೆ ಹೋಗಿ ಕುಳಿತುಕೊಳ್ಳಲು ಪ್ರಯತ್ನಿಸಿದರು. ಆದರೆ ಬರುಬರುತ್ತಾ ಇಡೀ ಬಸ್ ಸೋರಲಾರಂಭಿಸಿತು. ಪ್ರಯಾಣಿಕರು ತಮ್ಮ ಸೀಟುಗಳಲ್ಲಿ ಕುಳಿತುಕೊಳ್ಳಲಾಗದೆ ಎಲ್ಲಿ ಅನಿಬೀಳದ ಸ್ಥಳ ಹುಡುಕುತ್ತಾ ಅತ್ತಿಂದಿತ್ತ ತಿರುಗಾಡುತ್ತಿದ್ದರು ಎಂದು ಬಸ್ನಲ್ಲಿದ್ದ ಪ್ರಯಾಣಿಕರೊಬ್ಬರು ತಿಳಿಸಿದರು. ಬಸ್ ಸೀಟ್ ಮೇಲೆ ಇರುವ ಲಗೇಜ್ ಸ್ಥಳದಲ್ಲಿಯೂ ಸೋರಲಾರಂಭಿಸಿದ್ದರಿಂದ ಮೇಲೆ ಇಟ್ಟುಕೊಂಡು ಕುಳಿತುಕೊಳ್ಳಬೇಕಾಯಿತು. ಹಲವು ಪ್ರಯಾಣಿಕರು ತಲೆ ಮೇಲೆ ಬಟ್ಟೆ ಹೊದ್ದುಕೊಂಡು ಮಳೆಯ ನೀರಿನ ಸೋರಿಕೆಯಿಂದ ಪಾರಾಗಲು ಯತ್ನಿಸಿದರು ಎಂದು ಪ್ರಯಾಣಿಕರು ತಿಳಿಸಿದ್ದಾರೆ. ಬಸ್ ಪ್ರಯಾಣಿಕರ ಪ್ರತಿಭಟನೆ ನಂತರ ತಮಿಳುನಾಡಿನ ಪೇರ್ನಂಬೆಟ್ನಲ್ಲಿ ತಮಿಳುನಾಡಿನ ಬಸ್ ಡಿಪೋದಲ್ಲಿ ವೈಪರ್ ದುರಸ್ತಿಗೆ ಯತ್ನಿಸಲಾಯಿತು. ಆದರೆ ಸೋರಿಕೆ ತಡೆಗಟ್ಟಲು ಮಾತ್ರ ಸಾಧ್ಯವಾಗಲಿಲ್ಲ. ಹೀಗಾಗಿ ವೇಲೂರಿನಲ್ಲಿದ್ದ ಕರ್ನಾಟಕದ ಮತ್ತೊಂದು ಬಸ್ನಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯಲಾಯಿತು. ಬಸ್ ಸುಸ್ಥಿತಿಯಲ್ಲಿ ಇಲ್ಲದಿದ್ದರೂ ಮಳೆಗಾಲದಲ್ಲಿ ರಾತ್ರಿ ಪ್ರಯಾಣಕ್ಕೆ ಬಸ್ ಕಳುಹಿಸಿದ ಸಂಸ್ಥೆಯ ಅಧಿಕಾರಿಗಳು ವಿರುದ್ಧ ವ್ಯಕ್ತಪಡಿಸಿದರು. ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಬರುವ ಬಸ್ಸುಗಳು ಸುಸ್ಥಿತಿಯಲ್ಲಿರುತ್ತವೆ. ಕೆಎಸ್ಆರ್ಟಿಸಿ ಮಾತ್ರ ಹಳೆಯ ಬಸ್ಗಳನ್ನೇ ಅಂತರ ರಾಜ್ಯಕ್ಕೆ ಓಡಿಸುತ್ತಿದೆ ಎಂದು ಆಗಾಗ್ಗೆ ಚೆನ್ನೈಗೆ ಪ್ರಯಾಣ ಮಾಡುವ ಪ್ರಯಾಣಿಕರು ತಿಳಿಸಿದ್ದಾರೆ. ಬಸ್ನ ವೈಪರ್ ಅನಿರೀಕ್ಷಿತವಾಗಿ ತುಂಡಾದ ಪರಿಣಾಮ ಸ್ವಲ್ಪ ತೊಂದರೆಯಾಯಿತು. ಬಸ್ಗೆ ಟಾರ್ ಶೀಟ್ ಅಳವಡಿಸಲಾಗಿತ್ತು. ಆದರೂ ಸೋರಿದ್ದು ಹೇಗೆ ಎಂಬುದರ ಬಗ್ಗೆ ವಿಚಾರಣೆ ಮಾಡಲಾಗುತ್ತಿದೆ. ಪ್ರಯಾಣಿಕರ ಕಷ್ಟ ಅರಿತು ತಮಿಳುನಾಡಿನಲ್ಲಿಯೇ ಬದಲಿ ಬಸ್ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಪ್ರಯಾಣಿಕರು ನಿಗದಿತ ಸಮಯಕ್ಕೆ ಚೆನ್ನೈಗೆ ತಲುಪಿದ್ದಾರೆ ಎಂದು ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕಿ ನೇತ್ರಾವತಿ ತಿಳಿಸಿದ್ದಾರೆ. பஸ் டேமேஜ், ரொம்ப தண்ணி, ஆளுங்க உக்கார முடியல, ரொம்ப கஷ்டமா இருக்குது. சென்னை போற வழியில ஃபுல்லு ஒரு பைப்பர் இல்ல, லைட் இல்ல, பேர்னம்பேட்ல வண்டி நின்றுக்குது. ரொம்ப டேமேஜ், லீக்கேஜ் ப்ராப்ளம். இந்த பஸ்ஸுக்கு எதனா ஒரு வாய்ப்பு இது பண்ணணும். நீங்க தமிழ்நாடு இதுதான் ஃபர்ஸ்ட்னா பரவாயில்ல, சென்னை போறது அதுவும் கவர்மெண்ட் ஃபர்ஸ்ட் எத்தனை ஆஸ்டின் எத்தனை இருக்கணும். கவர்மெண்ட் கேஜிஎஃப் சென்னை தான் நாங்க ரிக்வெஸ்டா கேட்கறோம். அது நடுவழியில பஸ் ஓடாம கேஜிஎஃப்ல இருந்து சென்னை போற பஸ் நடுவழியில ஸ்டாப்டு டியூ டு ஹெவி ரெயின். பஸ்ஸோட கண்டிஷன் பாத்துக்கோங்க எல்லாரும். ஏன் இப்படி கவர்மெண்ட் இந்த மாதிரி வேலை பார்த்துட்டு இருக்காங்கன்னு தெரியல. ஃபுல் பேசஞ்சர் ஃபுல்லா ரெயின். சென்னை கமிஷன் கீழே இங்க ஒன்னா பாத்ரூம் போவாங்க. தண்ணியில் கொஞ்சம் எப்படி போவாங்க? பாத்ரூம் போவாங்க. என்னடா பண்றீங்க? தண்ணி ரொம்ப லீக்கேஜ். பஸ் சென்னையில் கேஜிஎஃப் சென்னைக்கு போற பஸ் ரொம்ப ப்ராப்ளம் இருக்குது. இது ஃபர்ஸ்ட் கவர்மெண்ட் ஃபர்ஸ்ட் ஆக்ஷன் எடுக்கணும். இது ஃபுல் டேமேஜ் பஸ், ஃபுல்லு லக்கேஜ் வைக்கிறதுலாம் ஃபுல்லு லீக்கேஜ் ஃபுல்லு. ಮೇಡಮ್ ಗಿட்ட ನಾವು ಕೊಂಚ ರಿಕ್ವೆಸ್ಟ್ ಆಗಿರೋರು ಎಲ್ಲ ಲೀಕ್ ಇದೆ. ಇಲ್ಲೆಲ್ಲ ಪ್ಯಾಸೆಂಜರ್ ಕೂತಿದ್ದು ನೋಡಿ. ನಾನು ಈ ಥರ ಬಸ್ ಕಳಿಸಿದ್ದೀರ ನೀವು. DTO ಡಿಪೋ ಏನು ಮಾಡ್ತಾರೆ ಗೊತ್ತಿಲ್ಲ. ಇಲ್ಲ ಚೆಕ್ ಮಾಡ್ಬೇಕಲ್ಲೆಲ್ಲ.
ಬೇಕಾ ನಾವೆಲ್ಲ ಪ್ಯಾಸೆಂಜರ್ಸು ಎಲ್ಲ KSRTC KGF ಇಂದ ಚೆನ್ನೈ ಹೋಗ್ತಿದ್ದೀವಿ. ಎಲ್ಲ ಲೀಕ್ ಇದೆ, ಇಲ್ಲೆಲ್ಲ ಪ್ಯಾಸೆಂಜರ್ ಕೂತಿದ್ದೆ ನೋಡಿ ನಾನು. Maruti exclusive Nexa car showroom at Bangarpet. Experience innovation, luxury and excellence like never before. For sale and service, Maruti Nexa cars. Location Nexa Studio, Bangarpet. Contact phone number 9036053347 or 8884471174. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.